ರಾಜ್ಯ ಬಿಜೆಪಿಯಲ್ಲಿ ಬಣ ರಾಜಕಾರಣ ಬಡಿದಾಟ. ದೆಹಲಿಯಲ್ಲಿ ಮುಖಾಮುಖಿ ಆಗ್ತಾರ ವಿಜಯೇಂದ್ರ ಮತ್ತು ರೆಬಲ್ಸ್. ಭಿನ್ನ ಭಿನ್ನ ಕಾರಣಗಳ ಹಿನ್ನೆಲೆ ದೆಹಲಿಯನ್ನ ತಲುಪಿದ್ದಾರೆ ಎರಡೂ ಬಣದ ಪ್ರಮುಖರು. ಕೇಂದ್ರ ಸಚಿವ ಸೋಮಣ್ಣ ನಿವಾಸದಲ್ಲಿನ ಪೂಜೆ ನೆಪದಲ್ಲಿ ಭಿನ್ನರು ದೆಹಲಿಗೆ ಹೋಗಿದ್ದಾರೆ. ಖಾಸಗಿ ಕಾರ್ಯಕ್ರಮದ ಹೆಸರಿನಲ್ಲಿ ದಿಢೀರ್ ದೆಹಲಿ ತಲುಪಿದ್ದಾರೆ ವಿಜಯೇಂದ್ರ. ರಾಜ್ಯಾಧ್ಯಕ್ಷ ಚುನಾವಣೆ ತಯಾರಿಯ ಹಿನ್ನೆಲೆಯಲ್ಲಿ ಕುತೂಹಲ ಮೂಡಿಸ್ತಾ ಇದೆ ಇವರುಗಳ ಭೇಟಿ. ದೆಹಲಿ ಚುನಾವಣೆ ಜವಾಬ್ದಾರಿ ಬಳಿಕ ಬಿಡುವು ಮಾಡಿಕೊಂಡ ಬಿಜೆಪಿ ವರಿಷ್ಠ ಬಳಗ. ರಾಜ್ಯ ಬಿಜೆಪಿ ಸಮಸ್ಯೆಯನ್ನು ಬಗೆಹರಿಸೋಕೆ ಮುಂದಾಗ್ತಾರ ಕಮಲ ಪಡೆಯ ಪ್ರಮುಖ. ಬಿಜೆಪಿ ವರಿಷ್ಠರ ಭೇಟಿಗೆ ಎರಡೂ ತಂಡಗಳ ಪ್ರಯತ್ನ. ಇಬ್ಬರಿಗೂ ಭೇಟಿ ಅವಕಾಶ ಕೊಡ್ತಾರ ಕೇಸರಿ ಕಮಾಂಡರ್ಸ್ ಅನ್ನೋದು ಪ್ರಶ್ನೆ. ನೋಡಿ, ಬಿಜೆಪಿಯಲ್ಲಿ ಸಾಕಷ್ಟು ರೀತಿಯಾದಂತ ಬದಲಾವಣೆ ಮತ್ತು ಬೆಳವಣಿಗೆ ಆಗ್ತಾ ಇದೆ. ಈಗಾಗಲೇ ಭಿನ್ನರು ದೆಹಲಿ ಸೇರ್ಪಟ್ಟಿದ್ದಾರೆ. ಕಾರಣ ಸೋಮಣ್ಣ ಅವರ ನಿವಾಸದಲ್ಲಿ ಒಂದು ಪೂಜಾ ಕಾರ್ಯಕ್ರಮ ಇದೆ ಅಂತ ಆ ನೆಪ ಹೇಳ್ಕೊಂಡು ಹೋಗಿದ್ರು ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ವಿಜಯೇಂದ್ರ ಮೇಲೆ ಒಂದಷ್ಟು ಕಂಪ್ಲೇಂಟ್ ಅನ್ನ ಕೊಟ್ಟು ರಾಜ್ಯಾಧ್ಯಕ್ಷರ ಚುನಾವಣೆ ವಿಚಾರದಲ್ಲಿ ನಮ್ಮ ಸ್ಟ್ರಾಟಜಿ, ನಮ್ಮ ನಿಲುವು ಏನಿದೆ, ಸಾಧಕ ಬಾಧಕಗಳು ಏನು, ಪ್ಲಸ್ ಅಂಡ್ ಮೈನಸ್ ಏನು, ನಮ್ಮ ಅಸಮಾಧಾನ ಏನು, ಇದನ್ನೆಲ್ಲ ತಿಳಿಸಬೇಕು ಅಂತ. ಯಾಕಂದ್ರೆ ದೆಹಲಿ ಚುನಾವಣಾ ರಿಸಲ್ಟ್ ಆದ ನಂತರ ಬನ್ನಿ ಅಂತಲೂ ಕೂಡ ಹೇಳಿದ್ರು ಹೈಕಮಾಂಡ್ ನಾಯಕರು. ಯಾಕಂದ್ರೆ ಅದ್ರ ಬಗ್ಗೆ ಬ್ಯುಸಿ ಆಗಿದ್ರು. ಈಗೆಲ್ಲವೂ ಸುಸೂತ್ರವಾಗಿ ಮುಗ್ದಿದೆ. ಸೊ ಹಾಗಾಗಿ ಭಿನ್ನರು ಏನೆಲ್ಲ ಹೇಳಿ ಬರ್ತಾರೋ, ಏನೆಲ್ಲ ಕಿತಾಪತಿ ತೆಗಿತಾರೋ ಅಂತ ಒಂದು ಆತಂಕ ವಿಜಯೇಂದ್ರ ಬಣದವ್ರಿಗೆ ಇದ್ದೇ ಇದೆ. ಇದರ ನಡುವೆ ವಿಜಯೇಂದ್ರ ದಿಢೀರ್ ಅಂತ ದೆಹಲಿಗೆ ಹೋಗಿರೋದು, ಒಂದು ಖಾಸಗಿ ಕಾರ್ಯಕ್ರಮ ಅಂತ ದಿಢೀರ್ ಅಂತ ಭೇಟಿ ಕೊಟ್ಟಿರೋದು. ಇಲ್ಲಿ ಹೈಕಮಾಂಡ್ ನಾಯಕರೇ ಕರೆಸ್ಕೊಂಡಿದ್ದಾರಾ, RSS ನಾಯಕರೇನಾದ್ರು ಕರೆಸ್ಕೊಂಡಿದ್ದಾರಾ, ಆ ಮೆಸೇಜ್ ಮೇಲೆ ಹೋಗ್ತಾ ಇದ್ದಾರಾ, ಅದು ಸೆಕೆಂಡ್ರಿ. ಅದ್ರ ಜೊತೆಗೆ ಯಾವ ಕಾರಣಕ್ಕೆ ಹೋಗಿರಬಹುದು, ಭಿನ್ನರು ಏನಾದರೂ ಹೇಳಿಬಿಡ್ತಾರೆ, ನಾನು ಕೂಡ ಅಲ್ಲಿ ಇರಬೇಕು ಅಂತ ವಿಜಯೇಂದ್ರ ಅವರು ಓಡೋಡಿ ಹೋಗಿದ್ದಾರಾ ಅನ್ನೋದು ಕೂಡ ಪ್ರಶ್ನೆ. ಸೊ ಇಬ್ಬರೂ ಮುಖಾಮುಖಿ ಆಗುವಂಥ ಸಾಧ್ಯತೆಗಳು ಇರೋದ್ರಿಂದ ಸಾಕಷ್ಟು ಕುತೂಹಲ ಕಾಣುವಾಗ್ತಾ ಇದೆ. ಯಾವ ಕಾರಣಕ್ಕೆ ವಿಜಯೇಂದ್ರ ಮತ್ತು ಭಿನ್ನರ ಬಣದವರು ದೆಹಲಿಯಲ್ಲೇ ಬೀಡು ಬಿಡ್ತಿದ್ದಾರೆ ಅಂತ. ಬೇರೆ ಬೇರೆ ಕಾರಣಗಳಾದ್ರೂ ಕೂಡ ಒಟ್ಟಿಗೆ ಹೋಗಿರುವಂಥದ್ದು ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ ಮತ್ತು ಪ್ರಶ್ನೆಗಳಿಗೂ ಕೂಡ ಕಾರಣವಾಗ್ತಾ ಇದೆ. ಯಾವಾಗ ರಿಟರ್ನ್ ಆಗ್ತಾರೆ, ರಿಟರ್ನ್ ಆಗುವಾಗ ಏನಾದರೂ ಸಂದೇಶವನ್ನು ಹೊತ್ತು ತರ್ತಾರಾ, ಹೈಕಮಾಂಡ್ ನಾಯಕರನ್ನ ಯಾರು ಮೊದಲಿಗೆ ಭೇಟಿ ಆಗ್ತಾರೆ, ಯಾರು ಭೇಟಿ ಕೊಡ್ತಾ ಇರೋದು ಉಪಯೋಗಕ್ಕೆ ಬರುತ್ತೆ, ಹೋದ ದಾರಿಗೆ ಸುಂಕ ಇಲ್ಲ ಅಂತ ಯಾರು ವಾಪಸ್ ಬರ್ತಾರೆ, ಎಲ್ಲವೂ ಕೂಡ ಪ್ರಶ್ನೆ. ಸದ್ಯಕ್ಕೆ ಎರಡೂ ಬಣದ ಪ್ರಮುಖರು ದೆಹಲಿಯಲ್ಲಿ ಇರೋದ್ರಿಂದ ನಮ್ಮ ರಾಜ್ಯದಲ್ಲಿ ಏನು ಬಿಜೆಪಿಯ ಚಟುವಟಿಕೆಗಳು ನಡೀತಾ ಇತ್ತೋ ಇದೀಗ ದೆಹಲಿ ಅಂಗಳಕ್ಕೆ ತಲುಪಿದೆ ಅಂತ ಹೇಳಬಹುದು. ಎರಡೂ ಕಡೆಯವರನ್ನು ಕೂರಿಸಿ ಮಾತನಾಡ್ತಾರೋ ಅಥವಾ ಒಬ್ರನ್ನಾದ್ಮೇಲೆ ಒಬ್ರನ್ನ ಮೀಟ್ ಮಾಡ್ತಾರೋ ಅಥವಾ ಯಾರಿಗಾದರೂ ಖಡಕ್ಕಾದಂಥ ಸಂದೇಶವನ್ನು ಕೊಟ್ಟು ಕಳಿಸ್ತಾರೋ ಪ್ರಶ್ನೆ ಇದೆ. ಆದಷ್ಟು ಬೇಗ ಈ ಅಸಮಾಧಾನ, ಈ ಭಿನ್ನಾಭಿಪ್ರಾಯಗಳಿಗೆ ತೆರೆ ಎಳಿಬೇಕು ಅಂತ ತಟಸ್ಥ ಬಣದವ್ರು ಕೇಳ್ಕೊಳ್ತಾ ಇದ್ದಾರೆ. ಸುಮ್ಮನೆ ಇದು ಬಿಟ್ಟರೆ ಬಿಜೆಪಿ ಡ್ಯಾಮೇಜ್ ಆಗುತ್ತೆ ಅಂತ.